Hi, good morning, guys. ಆ್ಯಕ್ಚುಲಿ ಒಂಥರ ಇಲ್ಲೆಲ್ಲ ಶೆಕೆ ಕೂದಲೆಲ್ಲ ನೋಡಿ ಒಳ್ಳೆ ಕಾಪರ್ ವೈರ್ ಥರ ಆಗ್ಬಿಟ್ಟಿದೆ. ಅಷ್ಟು ಒಂಥರ ಅಂಟುಂಟು ಕೂದಲೆಲ್ಲ. ಈಗ ಎದ್ದಿದ್ದು ಈಗ ಬೇಗ ರೆಡಿ ಆಗಬೇಕು, ಟೆಂಪಲ್ಗೆ ಹೋಗಬೇಕು. ನೆಕ್ಸ್ಟ್ ಡೆಸ್ಟಿನೇಷನ್ ಸ್ಟಾರ್ಟ್ಸ್ ಫ್ಯೂ ಆಫ್ಟರ್ ಬಾತ್. ಇದು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಜಾನು ಅವರು ಬ್ಯುಸಿಯಾಗಿದ್ದಾರೆ, ಅವರು ಫೋನ್ ನೋಡ್ಕೊಳೋದ್ರಲ್ಲಿ. ಆ್ಯಂಡ್ ನಾನೀಗ ಹೋಗಬೇಕು ಆ್ಯಂಡ್ ಗೆಟ್ ರೆಡಿ. ಫಾರ್ ದ ಫಸ್ಟ್ ಟೈಮ್ ಜಾನು ಅವರವರೇ ಫೋನ್ ಎತ್ಕೊಂಡು ಹಿ ಈಸ್ ಟೇಕಿಂಗ್ ಸೆಲ್ಫಿ ವಿಡಿಯೋ. ಐ ವಾಸ್ ಲೈಕ್ ಶಾಕ್ಡ್. ನೀವು ನನ್ನ ಫೋಟೋ ತೆಗೀರಿ ಅಂತ ಅವ್ರು ತಗೊಂಡು ಕೂತಿದ್ರು. ಸೊ ಎನಿವೇಸ್ ಫಾರ್ ಫಸ್ಟ್ ಟೈಮ್ ಹಿ ವಾಸ್ ಡೂಯಿಂಗ್ ಇಟ್. ಸೊ ಐ ಫೆಲ್ಟ್ ಹೋಗ್ಲಿ ಬಿಡು, ಚೆನ್ನಾಗಿ ತಕ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರು ತುಂಬ ಕ್ಯಾಮ್ರಾ ಶೇ, ಅವ್ರಿಗೆ ಇಷ್ಟ ಆಗಲ್ಲ ಶೂಟ್ ಮಾಡ್ಕೊಳೋದೆಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾನು ನೋಡೋದು. ಸೊ ಇದು ನಮ್ಮ ಕಿಟಕಿ ಇಂದ ಕಾಣಿಸುವಂಥ ವ್ಯೂ ಪಾಯಿಂಟ್. ಸೊ ವಿಂಡೋ ತೆಗೆದ್ರೆ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಅರ್ಲಿ ಮಾರ್ನಿಂಗ್ ನಿಮಗೆ ಹೆಂಗೆ ಕೇಳಿಸುತ್ತೆ, ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನೇಚರ್ ಅಂತೂ ಸೂಪರಾಗಿತ್ತು. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ಒಂದು ಚಿಕ್ಕ ರೋಡಲ್ಲಿ, ಆ ಮನೆಗೆ ಅದಕ್ಕೆ ಕೆಳಗಡೆ ಹೋಗೋಕ್ಕೆ ಒಂದು ಚಿಕ್ಕ ರೋಡ್ ಇದೆ, ಅಲ್ಲೊಂದು ಮನೆ ಇತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ನೀವು ಕೇಳಿಸ್ಕೋಬೋದು ಫುಲ್ ಚಾಪಿಂಗ್ ಆಫ್ ಬರ್ಡ್ಸ್ ಮತ್ತು ನೇಚರ್ ಈಸ್ ಲೈಕ್ ವಾವ್. ಸೊ ಇದು ನಮ್ಮ ಹೋಟೆಲಿಂದ ಕಾರಿಡಾರ್. ಸೊ ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಪಂಚವಟಿ ಹೋಟೆಲ್ ತುಂಬ ಫೇಮಸ್ ಇಲ್ಲಿ. ಆ್ಯಂಡ್ ಇಟ್ ಈಸ್ ನೇಚರ್ ಫ್ರೆಂಡ್ಲಿ ಆ್ಯಂಡ್ ತುಂಬಾ ಚೆನ್ನಾಗಿ, ತುಂಬ ವರ್ಷ ಹಳೆಯದು, ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಬಟ್ ಇಟ್ ಈಸ್ ಮೇಂಟೈನ್ಡ್ ವೆರಿ ವೆಲ್. ಸೊ ಇದು ಅಲ್ಲಿ ಶೋಕೇಸಲ್ಲಿ ಎಲ್ಲ ಇಟ್ಟಿದ್ದಾರೆ ಈ ಥರ. ಆ್ಯಂಡ್ ದಿಸ್ ಈಸ್ ದ ರೂಮ್ ವೇರ್ ವಿ ಸ್ಟೇಡ್. ಸೊ ಎಲ್ಲ ಕಡೆ ಈ ಥರ ಶೋಕೇಸಲ್ಲಿ ಯಾರ್ಯಾರು ಪೇಂಟಿಂಗ್ಸ್ ಎಲ್ಲ ಮಾಡಿರ್ತಾರೆ ಅದನ್ನೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಇದ್ರದ್ದು ಕನ್ಸ್ಟ್ರಕ್ಷನ್ನು ಸ್ವಲ್ಪ ಯುನೀಕ್ ಆಗಿದೆ, ಒಂಥರ ಡಿಫ್ರೆಂಟಾಗಿ ನಿಮಗೆ ಮನೆಯಲ್ಲಿದ್ದಂಗೆ ಅನಿಸುತ್ತೆ. ಆ್ಯಕ್ಚುಲಿ ಹೋಟೆಲಲ್ಲಿ ಇದ್ದಂಗೆ ಅನಿಸಲ್ಲ. ಸೊ ದೀಸ್ ಆರ್ ದ ಸ್ಟೆಪ್ಸ್. ಆ್ಯಕ್ಚುಲಿ ನಾವು ಇದ್ದಿದ್ದು ಫಸ್ಟ್ ಫ್ಲೋರಲ್ಲಿ. ಸೊ ಹಾಗಾಗಿ ಸ್ಟೆಪ್ಸ್ ಇಳಿದ್ರೆ ನಿಮಗೆ ಈ ಥರ ಪೇಂಟಿಂಗ್ಸ್ ಎಲ್ಲ ಕಾಣಿಸುತ್ತೆ. ಆ್ಯಂಡ್ ಒನ್ ಆಫ್ ದ ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ನಾವು. ಸೊ ಸೆಕೆಂಡ್ ಫ್ಲೋರಿಂದ ಸೊ ಫಸ್ಟ್ ಫ್ಲೋರಿಗೆ ಬಂದರೆ ಈ ಥರ ವ್ಯೂ ಇದೆ. ಇಲ್ಲಿ ಆ್ಯಕ್ಚುಲಿ ಈ ಕಡೆನೂ ರೂಮ್ಸ್ ಇದೆ ಆ್ಯಂಡ್ ಈ ಕಡೆನೂ ರೂಮ್ಸ್ ಇದೆ. ಮಧ್ಯದಲ್ಲಿ ನಿಮಗೆ ಇಲ್ಲೊಂದು ಚಿಕ್ಕದು ಪ್ಯಾಂಟ್ರಿ ಇದೆ, ಅಂದರೆ ಬರೀ ಕಾಫಿ ಟೀ ಇದು ಮಾತ್ರ. ಸೊ ಇಲ್ಲಿ ನಿಮಗೆ ಬೇಕಂದರೆ ಕೂತ್ಕೊಂಡು ಯು ಕ್ಯಾನ್ ರೀಡ್ ದ ಪೇಪರ್ಸ್ ಅಥವಾ ರಿಲ್ಯಾಕ್ಸ್ ಮಾಡ್ಬೋದು. ಆ ಥರ ಒಂದು ಚಿಕ್ಕ ಸಿಟ್ಔಟ್ ಮಾಡಿದ್ದಾರೆ. ಇಟ್ ಈಸ್ ವೆರಿ ನೈಸ್. ಆಮೇಲೆ ನೇಚರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ಕೂತ್ಕೊಂಡ್ರೆ. ಸೊ ದಿಸ್ ಈಸ್ ಅ ಪ್ಲೇಸ್ ವೇರ್ ಯು ಕ್ಯಾನ್ ಸಿಟ್ ಆ್ಯಂಡ್ ರೀಡ್ ಪೇಪರ್ಸ್ ಆರ್ ರಿಲ್ಯಾಕ್ಸ್ ಆ ಥರ. ಸೊ ಇಲ್ಲಿಂದ ಮತ್ತೆ ಸ್ಟೆಪ್ಸ್ ಇಳಿದ್ರೆ ನಿಮಗೆ ಇಲ್ಲಿ ಒಂದು ಯಕ್ಷಗಾನದ್ದು ಆರ್ಟ್ ವರ್ಕ್ ಹಾಕಿದ್ದಾರೆ, ಒಂದು ವಾಲ್ ಹ್ಯಾಂಗರ್ ಹಾಕಿದ್ದಾರೆ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ. ಸೊ ಪೇಂಟಿಂಗ್ಸ್ ಹಾಕಿದ್ದಾರೆ, ಅದ್ರ ಜೊತೆ ಇಲ್ಲೊಂದು ಸುಂದರವಾದ ಒಂದು ದೀಪವನ್ನು ಇಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಯೂಶ್ವಲಿ ಇಲ್ಲಿ ಬಂದಾಗೆಲ್ಲ ನಾನು ಇದ್ರ ಜೊತೆ ನಿಂತ್ಕೊಂಡೋದು ಫೋಟೋ ತೆಗೊಂತೀನಿ. ಆ್ಯಂಡ್ ದಿಸ್ ಈಸ್ ಅಗೈನ್ ನಾವು ಸ್ಟೆಪ್ ಇಳಿದ್ರೆ ರಿಸೆಪ್ಷನ್ ಇದೆ ಇಲ್ಲಿ. ಸೊ ರಿಸೆಪ್ಷನಲ್ಲೂ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿರುವಂಥ ಎಲ್ಲ ಡೆಕೋರೇಷನ್ ಮಾಡಿರೋ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಸ್ಯಾರೀಸ್ ಹಾಕಿರ್ತಾರೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಫೇಮಸ್ ಏನು ಸ್ಯಾರೀಸ್ ಇದೆ ಅಲ್ಲ, ಸೊ ಇಲ್ಲೊಂದು ಶಾಪಿಂದು ಫೇಮಸ್ ಸ್ಯಾರೀಸು ನೀವು ಇಲ್ಲೇ ತೊಗೋಬೋದು. ಸೊ ಅಂಗಡಿಗೆ ಹೋಗ್ಬಿಟ್ಟು ತೊಗೋಬೇಕು ಅಂತ ಏನಿಲ್ಲ. ಸೊ ಇಲ್ಲೂ ಯಕ್ಷಗಾನದ್ದು ಮತ್ತು ಒಂದು ವುಡನ್ದು ಇದನ್ನು ಹಾಕಿದ್ದಾರೆ. ಆ್ಯಂಡ್ ಯು ಕ್ಯಾನ್ ಸಿ ಟೇಬಲ್ಸ್, ಚೇರ್ಸ್, ಎವ್ರಿಥಿಂಗ್ ಈಸ್ ಸೆಟ್. ಸೊ ತುಂಬಾ ಟ್ರೆಡಿಷ್ನಲ್ ಲುಕ್ ಕೊಟ್ಟಿದ್ದಾರೆ. ಆ್ಯಂಡ್ ರಿಸೆಪ್ಷನ್ ಆಲ್ಸೋ ಯು ಕ್ಯಾನ್ ಸಿ ವೆರಿ ಟ್ರೆಡಿಷ್ನಲ್ ಆಗಿ ಮತ್ತು ತುಂಬಾ ನಿಮಗೆ ಚೆನ್ನಾಗಿ ಅನಿಸುತ್ತೆ. ವುಡ್ ಈಸ್ ಯೂಸ್. ಆ್ಯಂಡ್ ನಾವು ಆಚೆ ಬಂದರೆ ಈ ಥರ ಫುಲ್ ನೀವು ನೋಡ್ಬೋದು, ಫುಲ್ ಆಚೆ ಕಡೆ ಗ್ರೀನರಿ ಇದೆ. ಆ್ಯಂಡ್ ಲಾಟ್ ಆಫ್ ಪ್ಲ್ಯಾಂಟ್ಸ್ ಮತ್ತು ಗಾರ್ಡನ್ ಮಾಡಿದ್ದಾರೆ. ತುಂಬಾ ನಿಮಗೆ ಹೆಂಗೆ ಅನಿಸುತ್ತೆ ಅಂದರೆ ಯು ಆರ್ ಇನ್ ಸಮ್ ರಿಸಾರ್ಟ್ ಅಂತಲೇ ಅನಿಸುತ್ತೆ. ಅದಕ್ಕೆ ನಾನು ಹೇಳಿದ್ದು, ರಾತ್ರಿ ನಾವು ಬಂದಾಗ ಕಾಣಿಸ್ತಿರ್ಲಿಲ್ಲ. ಸೊ ಈಗ ತೋರಿಸ್ತಾ ಇದ್ದೀನಿ ಅದಕ್ಕೆ. ಸೊ ದಿಸ್ ಈಸ್ ಹೋಟೆಲ್ ಪಂಚವಟಿ. ಸೊ ತುಂಬಾ ಇಲ್ಲಿ ಬಂದರೆ ನಿಮಗೆ ಬರ್ಡ್ಸ್ ಚಾಪಿಂಗು ಮತ್ತು ಅರ್ಲಿ ಮಾರ್ನಿಂಗ್ ಎದ್ದರೆ ನಿಮಗೆ ಯಾವುದೋ ಕಾಡಲ್ಲಿ ಮಧ್ಯದಲ್ಲಿದ್ದೀರಾ ಅಂತ ಅನ್ನೋ ಅಷ್ಟು ಫೀಲಿಂಗೇ ಇಲ್ಲ ಆಗುತ್ತೆ.
ಆಗುತ್ತೆ. ಆ್ಯಕ್ಚುಲಿ ಇಟ್ ಈಸ್ ಲೈಕ್ ದ್ಯಾಟ್ ಓನ್ಲಿ. ನೀವು ಸುತ್ತಮುತ್ತ ನೋಡಿದರೆ ಏನೂ ಇಲ್ಲ, ಒಂದು 2 ಅಥವಾ 3 ಕಿಲೋಮೀಟರ್ಸ್ ಒಳಗಡೆ ಬಂದರೆ ಇದು ಸಿಗೋದು. ಆ್ಯಂಡ್ ದಿಸ್ ಈಸ್ ದ ಒನ್ ಆ್ಯಂಡ್ ಓನ್ಲಿ ಬಿಲ್ಡಿಂಗ್. ಅದ್ರ ಅಕ್ಕಪಕ್ಕ ಸ್ವಲ್ಪ ದೂರಕ್ಕೆ ಎಲ್ಲೋ ಒಂದೊಂದು ಇದೆ. ಸೊ ಸುತ್ತಮುತ್ತ ಫುಲ್ಲು ನಿಮಗೆ ಫಾರೆಸ್ಟ್ ಥರನೇ ಇದೆ. ಸೊ ಇದು ನಾವು ಶಿರ್ಸಿ ಒಳಗಡೆ ಹೋಗ್ತಾ ಇದ್ದೀವಿ, ಟೌನ್ ಒಳಗಡೆ. ಯಾಕೆಂದರೆ ಬ್ರೇಕ್ಫಾಸ್ಟ್ ಅಲ್ಲಿ ಸಿಕ್ಕೋದಿಲ್ಲ, ಸೊ ವಿ ಹ್ಯಾವ್ ಟು ಗೋ ಔಟ್ಸೈಡ್. ಸೊ ಆಬ್ವಿಯಸ್ಲಿ ನಮಗೆ ತಿಂಡಿ ತಿನ್ನಬೇಕು, ಹೋಟೆಲ್ ಸಿಕ್ತಾಯಿತ್ತು. ಸೊ ವಿ ವೆಂಟ್ ಟು ದ ಹೋಟೆಲ್, ಸೇಮ್ ಹೋಟೆಲ್ ನಾವು ನಿನ್ನೆ ರಾತ್ರಿ ಹೋಗಿದ್ದಲ್ಲ ಅದೇ ಹೋಟೆಲ್ಗೆ ಮತ್ತೆ ಹೋಗ್ತಾ ಇದ್ವಿ. ಬಿಕಾಸ್ ತುಂಬ ಹುಡ್ಕೋಷ್ಟು ಟೈಮ್ ಇರಲಿಲ್ಲ ನಮಗೆ, ವಿ ವೇರ್ ಗೆಟಿಂಗ್ ಲೇಟ್, ಲೈಕ್ ಶೆಡ್ಯೂಲ್ ಮಾಡಿರ್ತೀವಲ್ಲ ಹಾಗೆ. ಸೊ ಅಲ್ಲಿ ನಾನು ಇದೊಂದು ಹೊಸ ಥರ ಇಡ್ಲಿನ ನೋಡಿದೆ. ದಿಸ್ ಇಸ್ ಕಾಲ್ಡ್ ಕೊಟ್ಟೆ ಇಡ್ಲಿ ಅಂತೆ. ಸೊ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಲೀವ್ಸ್ ಏನಿದೆ ಅಲ್ಲ, ಇದನ್ನು ಆ್ಯಕ್ಚುಲಿ ಜಾಕ್ ಫ್ರೂಟ್ ಲೀವ್ಸ್ ಅಂದರೆ ಹಲಸಿನ ಹಣ್ಣಿನ ಎಲೆಗಳನ್ನ ಈ ಥರ ಪಾಕೆಟ್ ಥರ ಮಾಡಿಬಿಟ್ಟು ಅದರೊಳಗಡೆ ಈ ಥರ ಇಡ್ಲಿ ಹಾಕ್ಬಿಟ್ಟು ಇಡ್ಲಿ ಮಾಡ್ತಾರೆ ಅಂತ. ಇದು ನಾನು ಯಾವತ್ತೂ ಕೇಳಿರಲಿಲ್ಲ. ಮೇ ಬಿ ಇಲ್ಲಿ ತುಂಬ ಫೇಮಸ್ ಅಂತ ಹೇಳಿದ್ರು ಅವರು. ಸೊ ಐ ವಾಸ್ ಲೈಕ್ ಕನ್ಫ್ಯೂಸ್ಡ್, ಯಾವ ಥರ ಇದು ತಿನ್ನೋದು ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಒಂದೊಂದು ಸಜೆಸ್ಟ್ ಮಾಡ್ತಿದ್ರು. ಆ್ಯಕ್ಚುಲಿ ಇದು ನನಗೆ ಸ್ಪೂನಲ್ಲಿ ತೊಗೊಂಡು ತಿನ್ನೋದು ಅಂತ. ಇನ್ನೊಬ್ರು ಹೇಳಿದರು ಇಲ್ಲ ಇದನ್ನು ಈ ಥರ ಕಡ್ಡಿ ತೆಗೆದ್ಬಿಟ್ಟು ಅಂತ. ಸೊ ವಿ ಆಲ್ ಡಿಡ್ ನ್ಯೂ, ಲೈಕ್ ವಿ ಆರ್ ನ್ಯೂ ಟು ದಿಸ್ ಫುಡ್. ಸೊ ಆಮೇಲೆ ಹಸ್ಬೆಂಡು ಇಲ್ಲ ಈ ಥರ ತೆಗೆದುಬಿಟ್ಟು ತಿನ್ನೋದು ಅಂತ ಹೇಳ್ಬಿಟ್ಟು ಅವರೇ ಎಲ್ಲ ತೆಗಿಯೋಕ್ಕೆ ಶುರು ಮಾಡಿದರು. ಸೊ ಇಟ್ ಈಸ್ ಅ ಕೈಂಡ್ ಆಫ್ ನ್ಯೂ ರೆಸಿಪಿ ಫಾರ್ ಮೀ. ಇಡ್ಲಿನೇ, ಬಟ್ ಇನ್ನೊಂದು ಫಾರ್ಮಲ್ಲಿ ನಾನು ನೋಡಿದೆ. ಟ್ರೆಡಿಷ್ನಲ್ ವೇಯಲ್ಲಿ ಈ ಥರ ಮೊದಲು ಮಾಡ್ತಾಯಿದ್ರು ಅಂತ ನಮ್ಮವ್ವ ಹೇಳಿದರು. ಅವಾಗೆಲ್ಲ ಇಡ್ಲಿ ತಟ್ಟೆ ಈ ಥರ ಎಲ್ಲ ಜಾಸ್ತಿ ಇಲ್ದಿದ್ದಾಗ ಹಳ್ಳಿ ಕಡೆ ಈ ಥರನೇ ಅರಿಶಿಣದ ಎಲೆ ಅಥವಾ ಹಲಸಿನ ಎಲೆಯಲ್ಲಿ ಈ ಥರ ಇಡ್ಲಿ ಮಾಡ್ತಾಯಿದ್ರು ಅಂತ ಅನ್ನೋದು ಎಷ್ಟು ಚೆಂದ ಅಲ್ಲ. ಇಟ್ ಈಸ್ ನೇಚರ್ ಫ್ರೆಂಡ್ಲಿ, ಹೆಲ್ತ್ಗೂ ಒಳ್ಳೆ ಬೆನಿಫಿಷಿಯಲ್ ಆ್ಯಂಡ್ ಇಟ್ಸ್ ಕ್ವೈಟ್ ಗುಡ್. ಬಟ್ ತುಂಬ ಕೆಲಸ ಆಗುತ್ತೆ ಅಂತ ಅನ್ನಿಸ್ತು ಮಾಡೋದಕ್ಕೆ. ಬಟ್ ಇಡ್ಲಿ ವಾಸ್ ವೆರಿ ನೈಸ್. ದೋ ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಏನು ಡಿಫ್ರೆನ್ಸ್ ಅಷ್ಟೊಂದು ಇರಲಿಲ್ಲ. ಬಟ್ ಇಟ್ ವಾಸ್ ವೆರಿ ಟೇಸ್ಟಿ ಆ್ಯಂಡ್ ನೈಸ್ ಟು ಈಟ್. ತುಂಬ ಸಾಫ್ಟಾಗಿತ್ತು. ಸೊ ಐ ಲೈಕ್ ಇಟ್. ಸೊ ಇಲ್ಲಿಂದ ನಾವು ಹೊರಟ್ವಿ, ಈಗ ಬನವಾಸಿಗೆ ಹೋಗ್ತಾ ಇದ್ದೀವಿ ನಾವು. ಸೊ ಬನವಾಸಿ ಇಸ್ ಒನ್ ಆಫ್ ದ ಫೇಮಸ್ ಪ್ಲೇಸು. ಸೊ ಅಲ್ಲೂ ತುಂಬ ದೊಡ್ಡದೊಂದು ಟೆಂಪಲ್ ಇದೆ, ತುಂಬ ಹಳೆಯ ಕಾಲದ್ದು. ಸೊ ಅಲ್ಲಿಗೆ ಹೋಗಬೇಕಿತ್ತು. ನಮ್ಮ ಒನ್ ಆಫ್ ಫ್ಯಾಮಿಲಿ ಫ್ರೆಂಡ್ ಅಲ್ಲಿದ್ದಾರೆ. ಸೊ ಫಸ್ಟು ಅವ್ರ ಮನೆಗೆ ಹೋಗೋಣ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅವರು ಅಲ್ಲಿ ದೇವಸ್ಥಾನದಲ್ಲಿ ಟ್ರಸ್ಟಿ ಆ ಥರ ಏನೋ ಆಗಿದ್ದಾರೆ. ಸೊ ವಿ ವೆಂಟ್ ದೇರ್ ಆ್ಯಂಡ್ ವಿ ಆರ್ ಸ್ಟಿಲ್ ರೀಚಿಂಗ್ ದ ಪ್ಲೇಸ್. ಸೊ ಇದೆಲ್ಲ ಅಲ್ಲಿರುವಂತಹ ಮನೆಗಳು ಮತ್ತು ಒಂಥರ ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ಬೆಂಗಳೂರಿಂದ ಅಲ್ಲಿ ಆ ಥರ ಹೋದಾಗ ಯು ವಿಲ್ ಫೀಲ್ ಲೈಕ್ ಬರೀ ಗ್ರೀನ್ ಕಾಣಿಸ್ತಾ ಇರುತ್ತೆ ಇದೆಲ್ಲ. ಸೊ ಇದು ದೇವಸ್ಥಾನದ ವಾಲ್. ಸೊ ಇದ್ರೊಳಗಡೆ ಇಂದ ನಾವು ಪಕ್ಕದಿಂದ ಹೋದ್ವಿ. ಆ್ಯಕ್ಚುಲಿ ಒಳಗಡೆ ದೇವಸ್ಥಾನ ಇದೆ. ಸೊ ವಿ ಥಾಟ್ ಲೈಕ್ ಫಸ್ಟ್ ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಅವ್ರನ್ನ ಮೀಟ್ ಮಾಡಿಕೊಂಡು ದೆನ್ ವಿಲ್ ಕಮ್ ಬ್ಯಾಕ್ ಟು ಟೆಂಪಲ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾವು ಟೆಂಪಲ್ ಹತ್ರ ಫಸ್ಟು ಹೋಗಿ ಅಲ್ಲಿ ಇರಲಿಲ್ಲ ಅವರು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದ್ವಿ. ಸೊ ದಿಸ್ ಈಸ್ ಆ್ಯಕ್ಚುಲಿ ಯಾರಿಗೆ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ ಇಲ್ಲ ಗೊತ್ತಿಲ್ಲ, ಇಟ್ಸ್ ಲೈಕ್ ಪೆಪ್ಪರ್ ಅಂತ ಹೇಳ್ತೀವಿ ನಾವು. ಮೆಣಸು, ಕಾಳು ಮೆಣಸು ಏನು ಹೇಳ್ತೀವಲ್ಲ ಅದು ಈ ಥರನೇ ಬೆಳೆಯೋದು. ಸೊ ನಾವೆಲ್ಲ ಇದು ಕಾಫಿ ತೋಟದಲ್ಲಿ ತುಂಬ ಇರುತ್ತೆ. ಸೊ ಚಿಕ್ಕಮಂಗ್ಳೂರಿನಲ್ಲಿ ನಾನು ನೋಡಿದ್ದೀನಿ. ಬಟ್ ನನ್ನ ಮಕ್ಕಳಿಗೆ ಇಟ್ ವಾಸ್ ವೆರಿ ನ್ಯೂ. ಅವ್ರಿಗೇನು ಏನಿದು ಈ ಥರ ಅಂತ ನಾನು ಕರೆದಿ ತೋರಿಸ್ತಾ ಇದ್ದೆ. ದೇವರ್ ಲೈಕ್ ಏನಿದು ವಿಳೆದೆಲೆ ಥರ ಇದೆ ಅಂತ. ಬಟ್ ಇಟ್ ಈಸ್ ಪೆಪ್ಪರ್ ಆ್ಯಕ್ಚುಲಿ, ಬ್ಲ್ಯಾಕ್ ಪೆಪ್ಪರ್. ಸೊ ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಡ್ರೈ ಮಾಡಿ ಆಮೇಲೆ ಪೆಪ್ಪರ್ ಆಗುತ್ತೆ. ಸೊ ಅವ್ರ ಮನೆ ಸುತ್ತ ಇದು ತುಂಬ ಚೆನ್ನಾಗಿ ಬೆಳೆದಿತ್ತು ಆ್ಯಂಡ್ ಇಟ್ ಈಸ್ ಲೈಕ್ ವೆರಿ ನ್ಯಾಚುರಲ್. ಅದೇ ಪೆಪ್ಪರ್. ಸೊ ಅದು ಟ್ರೀ ಮೇಲೆಲ್ಲ ಬೆಳೆಯುತ್ತೆ. ಸೊ ಫಸ್ಟ್ ಟೈಮ್ ಐ ಹ್ಯಾಡ್ ಸೀನ್ ಆನ್ ಕಾಂಪೌಂಡ್ ಆಲ್ಸೋ. ಇಲ್ಲಿ ನೋಡಿ ಆ ಕಡೆ ಪಕ್ಕದಲ್ಲಿ ನೋಡ್ಬೋದು ನೀವು, ಮರದ ಮೇಲೆ ಆಗ್ತಿದೆ. ಸೊ ದಿಸ್ ಇಸ್ ದೇರ್ ಹೌಸ್ ಆ್ಯಂಡ್ ಇದು ತುಂಬ ಟ್ರೆಡಿಷ್ನಲ್ ಆಗಿದೆ ಮನೆ, ತುಂಬ ಹಳೆಯದು. ಆ್ಯಂಡ್ ಆಲ್ಮೋಸ್ಟ್ 3 to 4 ಜನರೇಷನ್ ಇದೇ ಮನೆಯಲ್ಲಿ ಅವರು ಇದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಟ್ರೆಡಿಷ್ನಲ್ ವೇ ಅಲ್ಲಿ ಕಟ್ಟಿದ್ದಾರೆ. ಫುಲ್ ವುಡ್ ಯೂಸ್ ಮಾಡಿಬಿಟ್ಟು ಕಟ್ಟಿದ್ದಾರೆ. ಆ್ಯಂಡ್ ತುಂಬಾ ಚೆನ್ನಾಗಿ ಇದೆ ಇದು. ನನಗೆ ತುಂಬ ಇಷ್ಟ ಆಯಿತು ಈ ಮನೆ. ನನಗೆ ಈ ಥರ ಹಳೆಯ ಕಾಲದ ಮನೆಗಳು ತುಂಬಾ ಇಷ್ಟ ಆಗುತ್ತೆ.
ಸೊ ಇದು ನಾವು ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದು, ಯಾಕಂದರೆ ಅದು ಅಲ್ಲಿ ಮಧುಕೇಶ್ವರ ಏನಿದೆ ಅದರದ್ದು ಜಾತ್ರೆ ನಡೆಯುತ್ತೆ, ಆವಾಗ ಈ ಥರ ಡೆಕೋರೇಟ್ ಮಾಡ್ತಾರೆ ದೇವ್ರನ್ನ. ಆ್ಯಂಡ್ ನಮಗೆ ನಮ್ಮ ಮಾವಂಗೆ ಇದು ತುಂಬ ಅವ್ರಿಗೆ ಅನಿಸಿತ್ತು, ಒಂದು ದೇವಸ್ಥಾನಕ್ಕೆ ಅಥವಾ ಕಾರ್ಯದರ್ಶಿಗೆ ಕೊಡಬೇಕಂತ ಹೇಳಿ. ಸೊ ಹಾಗಾಗಿ ಅವರು ತುಂಬಾ ನಮಗೆ ಕ್ಲೋಸ್ ಆಗಿರೋದ್ರಿಂದ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ತೊಗೊಂಡೋಗಿದ್ದು ಬ್ಯಾಂಗ್ಳೂರಿಂದ. ಸೊ ಇಟ್ ಈಸ್ ರಿಯಲಿ ನೈಸ್ ಮತ್ತು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅವರಿಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ವಿ ಗಿಫ್ಟೆಡ್ ಇಟ್ ಟು ದೆಮ್ ಆ್ಯಂಡ್ ರಿಯಲಿ ಫೆಲ್ಟ್ ನೈಸ್ ಅಬೌಟ್ ಇಟ್. ಸೊ ದಿಸ್ ಕಾಫಿ ಕಪ್ ನನಗೆ ತುಂಬಾ ಇಷ್ಟ ಆಯಿತು, ತುಂಬ ಕ್ಯೂಟಾಗಿತ್ತು, ಚಿಕ್ಕದಾಗಿ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಸೊ ಅವರೆಲ್ಲ ತುಂಬ ಮಾತಾಡ್ಕೊಂಡು ಕೂತಿದ್ರು. ಆ್ಯಂಡ್ ಐ ರಿಯಲಿ ವಾಂಟೆಡ್ ಟು ಸಿ ದ ಹೌಸ್ ಹೆಂಗಿದೆ ಮನೆ ಅಂತ ಹೇಳ್ಬಿಟ್ಟು. ಸೊ ಹಿಂದಿನ ಕಾಲದಲ್ಲೆಲ್ಲ ಈ ಥರ ಇತ್ತು, ಈಗ ತುಂಬ ಕಮ್ಮಿ, ಎಲ್ಲ ತುಂಬ ಮಾಡರ್ನೈಸ್ ಆಗಿಬಿಟ್ಟಿದೆ. ಎಲ್ಲ ಹಳ್ಳಿಗಳಲ್ಲೂ ಅಷ್ಟೇ, ಈಗ ಎಲ್ಲ ಬೆಂಗಳೂರಲ್ಲಿ ಅಥವಾ ಟೌನ್ಸಲ್ಲಿ ಈ ಥರ ಕಟ್ತಾರೆ, ಆ ಥರನೇ ಕಟ್ಟಕ್ಕೆ ಶುರು ಮಾಡಿದ್ದಾರೆ. ಬಟ್ ನೀವು ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ, ಫುಲ್ ವುಡನ್ನಲ್ಲಿ ಜಾಸ್ತಿ ಇದು ಮಾಡಿದ್ದಾರೆ. ಆ್ಯಂಡ್ ಈ ಥರ ಎಲ್ಲ ತುಂಬ ಕಮ್ಮಿ ಈಗ ನೋಡೋಕ್ಕೆ ಸಿಕ್ಕೋದು. ನನಗಂತೂ ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಏನು ನಮ್ಮ ತೋಟದಲ್ಲಿದೆ ಆದರೂ ಫೀಲಿಂಗ್ ಆಯಿತು ನನಗೆ. ಈ ಥರ ಹಟ್ಟ ಇದೆಲ್ಲ ಈಗೆಲ್ಲೂ ಕಾಣಿಸೋದೇ ಇಲ್ಲ, ಎಲ್ಲ ಫ್ಲೋರ್ ವೈಸ್ ಕಟ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ RCC ಬಿಲ್ಡಿಂಗ್ಸ್ ಅಂತ. ಬಟ್ ಈ ಥರ ಟ್ರೆಡಿಷ್ನಲ್ ಹೌಸಸ್ ಏನಿದೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರ ಮೊಮ್ಮಗ ಆ್ಯಕ್ಚುಲಿ ತುಂಬ ತೋರಿಸ್ತಾ ಇದ್ದ, ಬಟ್ ತುಂಬಾ ದೊಡ್ಡದಿದೆ. ಇಟ್ ಈಸ್ ರಿಯಲಿ ಡಿಫಿಕಲ್ಟ್ ಟು ಕ್ಲೀನ್. ಸೊ ಅದು ಆ್ಯಕ್ಚುಲಿ ಕಿಚನ್ಗೆ ಹೋಗುತ್ತೆ ಅಂತ ತೋರಿಸ್ತಾ ಇದ್ದಾನೆ. ಸೊ ತುಂಬಾ ಚೆನ್ನಾಗಿರ್ತಿತ್ತು ಹಿಂದಿನ ಕಾಲದಲ್ಲೆಲ್ಲ. ನೋಡಿ ಎಷ್ಟು ಅವಾಗಲೇ ಪ್ರಿಪ್ಲ್ಯಾಂಡ್. ಈ ಡೋರ್ನ ನೀವು ತೆಗೆದ್ರೆ ಡೈರೆಕ್ಟಾಗಿ ಕಿಚನಿಗೆ ಹೋಗುತ್ತೆ. ಸೊ ಕಿಚನಿಂದ ಹತ್ತು ಬರ್ಬೋದು ಆ್ಯಂಡ್ ಆ ಕಡೆಯಿಂದನೂ ಹತ್ತು ಬರ್ಬೋದು. ಆ ಥರ ಎಲ್ಲ ತುಂಬ ಇದು ಮಾಡಿಬಿಟ್ಟು, ಬಟ್ ಅದು ತುಂಬ ಹೆವಿ ಇತ್ತು, ಎತ್ತಕ್ಕಾಗ್ತಿರ್ಲಿಲ್ಲ. ಸೊ ಹಿ ವಾಸ್ ಶೋಯಿಂಗ್ ಅಸ್ ಎಷ್ಟು ತಲೆ ಉಪಯೋಗಿಸಿ ಹಿಂದಿನ ಕಾಲದಲ್ಲಿ ಕಟ್ಟೋರು. ಮತ್ತು ಪಿಲ್ಲರ್ಸ್ ಎಲ್ಲ ತುಂಬಾ ಚೆನ್ನಾಗಿ ವುಡ್ಡಲ್ಲಿ ಮಾಡಿದ್ರು. ಆಮೇಲೆ ನೋಡಿ ಎಲ್ಲ ಅಷ್ಟೇ ಬೆಡ್ ಕಾಟ್ಸ್. ಸೊ ಈಗ ಇವರೆಲ್ಲ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ರೂಮ್ಸು ಇದೆಲ್ಲ. ಬಟ್ ತುಂಬಾ ಹಿಂದಿನ ಕಾಲದಲ್ಲಿ ದೇ ಯೂಸ್ ಟು ಪ್ಲ್ಯಾನ್ ಆ್ಯಂಡ್ ಬಿಲ್ಡ್. ಆ್ಯಂಡ್ ಮನೆಗಳು ಅನಿಸೋದು, ಯಾಕಂದರೆ ಅಷ್ಟು ಸ್ಪೇಷಿಯಸ್ ಆಗಿ ಅಷ್ಟು ಚೆನ್ನಾಗಿ ಎಲ್ಲ ನೋಡಿ, ಎಷ್ಟು ಒಂಥರ ಆಟಾಡೋಕ್ಕಾಗಲಿ ಮಕ್ಕಳಿಗೆ ಎಲ್ಲದಕ್ಕೂ ಇಲ್ಲಿ ಜಾಗ ಇರ್ತಿತ್ತು. ಇದೆಲ್ಲ ಇವರಿಗೆ ಕುತ್ಕೊಳ್ಳೋಕ್ಕೆ, ಓದೋಕ್ಕೆ, ಆಟಾಡೋಕ್ಕೆ ಎಲ್ಲ ಇದೆ ಜಾಗ ಇಲ್ಲಿ. ಆ್ಯಂಡ್ ದಿಸ್ ಈಸ್ ಅ ಬಾಲ್ಕನಿ. ಸೊ ಬಾಲ್ಕನಿ ನೋಡಿ ಎಷ್ಟು ಕ್ಯೂಟಾಗಿದೆ, ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಫುಲ್ ವುಡ್ಡಲ್ಲಿ ಮಾಡಿರೋದು ಇದೆಲ್ಲ ಬಾಲ್ಕನಿ ಎಲ್ಲ. ಆ್ಯಂಡ್ ಬೇಜಾರಾದರೆ ನೀವು ಆರಾಮಾಗಿ ಬಂದು ಇಲ್ಲಿ ಕೂತ್ಕೊಳೋದು, ನಿಂತ್ಕೊಳೋದು ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಸಿ ಎವ್ರಿಥಿಂಗ್ ಹಿಯರ್. ಗಿಡ ಎಲ್ಲ ಕಾಣಿಸುತ್ತೆ, ಅಂಚಲ್ಲಿ ಮಾಡಿದ್ದಾರೆ. ಸೊ ಕೂಲಾಗಿರುತ್ತೆ ಮನೆ. ಸೊ ನಾವಂತೂ ಫೋಟೋಶೂಟೆಲ್ಲ ಮಾಡ್ಕೋತಾ ಇದ್ವಿ. ಆ್ಯಂಡ್ ನಾನು ಹೇಳಿದೆ ಎಲ್ಲ ತೋರ್ಸಪ್ಪ ಅಂತ ಹೇಳಿದ್ದಕ್ಕೆ ಅವನು ಪಾಪ ಹುಡುಗ ತೋರಿಸ್ದ. ಇದು ದನದ ಕೊಟ್ಟಿಗೆ ಅಂತ ಹೇಳಿಬಿಟ್ಟು ತೋರಿಸ್ದ. ತುಂಬಾ ದೊಡ್ಡದಿದೆ. ದೇ ಹ್ಯಾವ್ ಲಾಟ್ ಆಫ್ ಏರಿಯಾ, ಫ್ರೀ ಏರಿಯಾ. ಸೊ ಹಿಂದೆ ಎಲ್ಲ ಜಾಗ ಇದೆ, ಸಖತ್ತು ಜಾಗ ಇದೆ. ಸೊ ಈಗ ತುಂಬ ದೊಡ್ಡದಾಗಿ ಅವರಿಗೆ ಪಾಪ ಆ್ಯಕ್ಚುಲಿ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ. ಕೊರೋನಾ ಬಂದಾಗಿಂದ ಜಾಸ್ತಿ ಜನ ಕೆಲಸಕ್ಕೆಲ್ಲ ಸಿಗ್ತಾ ಇಲ್ಲ ಅಂತ ಹೇಳ್ತಾಯಿದ್ರು. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೇಂಟೈನ್ ಇಟ್. ಸೊ ಇಲ್ಲಿ ದೊಡ್ಡ ದನದ ಕೊಟ್ಟಿಗೆನೇ ಇದೆ. ಬಟ್ ದನಗಳು, ಹಸು, ಕರು ಯಾವುದೂ ಇರಲಿಲ್ಲ, ಯಾಕಂದರೆ ಎಲ್ಲ ಮೇಯಕ್ಕೆ ಹೋಗಿತ್ತು. ಸೊ ಸರ್ಟನ್ ಟೈಮಲ್ಲಿ ಅವರು ಅದನ್ನು ಬಿಡ್ತಾರೆ ತಿನ್ನೋಕ್ಕೆ, ಗ್ರಾಸ್ ಎಲ್ಲ ಹೋಗಿ ತಿನ್ಕೊಂಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದೂ ಇರಲಿಲ್ಲ. ಬಟ್ ಯು ಕ್ಯಾನ್ ಸಿ ಹೌ ನೈಸ್ ಇಟ್ ಈಸ್. ತುಂಬಾ ದೊಡ್ಡದು. ಆ್ಯಂಡ್ ಒಳಗಡೆನೂ ಹೋದ್ರೂ ಅಷ್ಟೇ. ಮತ್ತು ಅಲ್ಲಿಂದ ಇನ್ನೊಂದು ಡೋರಲ್ಲಿ ಕರ್ಕೊಂಡೋದ. ಸೊ ಎಷ್ಟು ಡೋರ್ಸ್ಗಳಿತ್ತಲ್ಲಿ ಅಂತ ಹೇಳಿ. ಆ್ಯಂಡ್ ಎಲ್ಲ ತೋರಿಸ್ತಾ ಇದ್ದ. ಆ್ಯಂಡ್ ದಿಸ್ ವಾಸ್ ದ ಸೆಕ್ಷನ್ ವಿಚ್ ಇಸ್ ವೆರಿ ನೈಸ್.
ಸೊ ಬಾವಿ ಮನೆ ಒಳಗಡೆ ಇದೆ. ಸೊ ಅವ್ರ ಮನೇಲಿ 2 ಬಾವಿ ಇದೆ, ಒಂದು ಆಚೆ ಕಡೆ ತೋರಿಸ್ದ. ಸೊ ದಿಸ್ ಈಸ್ ಒನ್ ಮೋರ್ ಬಾವಿ ಮನೆ ಒಳಗಡೆ ಇದೆ. ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಬಾವಿಗಳು ಮಾಡ್ಕೊತಾ ಇದ್ರು. ಆ್ಯಂಡ್ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲೈಕ್ ನಾನಂತೂ ನೋಡಿದ್ದೀನಿ ಬಾವಿ ಗಿವಿ ಅದ್ರಲ್ಲಿ ಸೇದಿದ್ದೀನಿ, ನೀರು ಸೇದೋದೆಲ್ಲ. ಬಟ್ ನನ್ನ ಮಕ್ಕಳಿಗೆ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್. ಬಾವಿ ಅಂದರೆ ಏನು, ಅದ್ರಲ್ಲಿ ನೀರು ಹೆಂಗೆ ತೆಗಿತಾರೆ, ಅವ್ರ ಕ್ವಶನ್ಸ್ ಎಲ್ಲ ತುಂಬಾ ಕ್ವಶನ್ಸು. ಸೊ ಇವನಿಗೆ ತೋರಿಸೋ ಹೇಗೆ ಅಂತ ಅಲ್ಲಿ ಅವ್ರಿಗೆ ತುಂಬಾ ಎಕ್ಸೈಟ್ಮೆಂಟ್, ಏನಿದು ಯಾವ ಥರ ಇದ್ರಲ್ಲಿ ನೀರು ತೆಗಿತಾರೆ ಅಂತ. ಸೊ ಹಿ ವಾಸ್ ಟ್ರೈಯಿಂಗ್ ಟು ಶೋ ಇಟ್ ಆ್ಯಕ್ಚುಲಿ ಹೇಗೆ ಇದನ್ನು ಮಾಡೋದು ಅಂತ ಹೇಳಿ. ಸೊ ಅದರೊಳಗೆ ನೀರು ಆಲ್ರೆಡಿ ಇತ್ತು. ಸೊ ಅದನ್ನು ಖಾಲಿ ಮಾಡ್ಕೊಂಬರೋಕ್ಕೆ ಅಂತ ಹೋದ. ಸೊ ಅಷ್ಟೊತ್ತಿಗೆ ಅವ್ರ ಅಜ್ಜಿ ಬಂದರು ಆ್ಯಂಡ್ ಆಂಟಿ ನಮಗೆ ತೋರ್ಸೋಕ್ಕೆ ಶುರು ಮಾಡಿದರು ಯಾವ ಥರ ಇದ್ರಲ್ಲಿ ನೀರು ಅಂತ. ಯಾಕಂದರೆ 2-3 ಕೊಡ ಅದರೊಳಗಡೆ ಹೋಗಿತ್ತಂತೆ. ನನಗೆ ಗೊತ್ತು ಹೇಗೆ ಸೇದೋದು ಅಂತ, ಬಟ್ ನಾನು ಶೂಟ್ ಮಾಡ್ತಾ ಇದ್ದದಕ್ಕೆ ಅವರಿಗೆ ಹೇಳಿದೆ ಆಂಟಿ ನೀವೇ ಮಾಡಿ ಅಂತ ಹೇಳಿ. ಸೊ ಶೀ ಸ್ಟಾರ್ಟೆಡ್ ಶೋಯಿಂಗ್ ಇಟ್. ಆ್ಯಂಡ್ ನನ್ನ ಮಗ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದಾನೆ ಯಾವ ಥರ ಮಾಡ್ತಾರೆ ಅಂತ. ಸೊ ಸಮ್ಟೈಮ್ಸ್ ನಮ್ಮದು ಓಲ್ಡ್ ಟ್ರೆಡಿಷನ್ ಏನಿದೆ, ಓಲ್ಡ್ ಮೆಥಡ್ಸ್ ಏನಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸಮ್ವೇರ್ ವಿ ಆರ್ ಲೂಸಿಂಗ್ ಇಟ್ ಅಂತ ಒಂದೊಂದ್ಸತಿ ಬೇಜಾರು ಆಗುತ್ತೆ. ಸೊ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಈಗ ಅವರು ಹೇಳ್ತಾಯಿದ್ರು ತುಂಬ ದೊಡ್ಡದಾಗೋಯ್ತು ಮನೆ, ವಿ ಹ್ಯಾವ್ ಟು ರೆಡ್ಯೂಸ್ ಅಂತ ಹೇಳ್ಬಿಟ್ಟು ಚಿಕ್ಕದು ಮಾಡ್ತೀವಿ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಅವಾಗೆಲ್ಲ ತುಂಬ ಜನ ಇರ್ತಿದ್ರು, ಎಲ್ಲರೂ ಸೇರಿಕೊಂಡು ಕೆಲಸ ಮಾಡೋರು. ಸೊ ಇಟ್ ವಾಸ್ ಈಸಿ ಟು ಮೇಂಟೈನ್ ಸಚ್ ಬಿಗ್ ಹೌಸಸ್. ಈಗ ತುಂಬ ಕಷ್ಟ ಆಗುತ್ತೆ. ಅವ್ರ ಸೊಸೆ ಇಬ್ಬರೇ ಇರೋದು, ಸೊ ಹೆಲ್ಪು ಇಲ್ಲ. ಸೊ ಹಾಗಾಗಿ ಅವ್ರಿಗೆ ತುಂಬ ಕಷ್ಟ ಆಗ್ತದೆ. ಬಟ್ ಇಟ್ ವಾಸ್ ಎ ರಿಯಲಿ ಬಿಗ್ ಹೌಸ್. ಸೊ ಅವ್ರಿಗೆ ನೋಡ್ಬಿಟ್ಟು ಖುಷಿ ಆಗೋಯ್ತು ನನ್ನ ಮಗನಿಗೆ ಎಷ್ಟು ಚೆನ್ನಾಗಿದೆ ಏನು ಅಂತ. ಆ್ಯಂಡ್ ದೇ ವರ್ ಡಿಸ್ಕಸಿಂಗ್ ಅಬೌಟ್ ಆಲ್ ದಿಸ್. ನಮಗೆ ಮನೆ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ರಿಯಲಿ ಎಂಜಾಯ್ಡ್ ವಿಸಿಟಿಂಗ್ ದೇರ್ ಹೌಸ್ ಆಫ್ಟರ್ ಎ ಲಾಂಗ್ ಟೈಮ್ ನಾವು ಆ್ಯಕ್ಚುಲಿ ಬಂದಿದ್ದು. ಸೊ ಈ ಮನೆಯೂ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಫೈನಲಿ ವಿ ಫಿನಿಶ್ ದ ವರ್ಕ್. ಏನು ಎತ್ತ ಅಂತೆಲ್ಲ ಅವರು ಅದಕ್ಕೆ ಯಾವ ಥರ ಯೂಸ್ ಮಾಡೋದು, ಆಪ್ರೇಟ್ ಮಾಡೋದು ಅದನ್ನೆಲ್ಲ ತೋರಿಸ್ತಾಯಿದ್ರು. ಸೊ ನಾವು ಕೂತ್ಕೊಂಡು ಇವರಿಬ್ಬರು ಟ್ಯಾಬ್ ಹಿಡ್ಕೊಂಡು ಕೂತ್ಕೊಂಡ್ರು. ಆ್ಯಂಡ್ ಐ ವಾಸ್ ಜಸ್ಟ್ ಸೀಯಿಂಗ್ ಹೇಗೆ ನೋಡಿ ಮೇಲೆಲ್ಲ ಎಷ್ಟು ಚೆನ್ನಾಗಿ ವುಡ್ ಯೂಸ್ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ. ಸಿಂಗಲ್ ಹೌಸಸ್ ವರ್ ರಿಯಲಿ ನೈಸ್. ಸೊ ಎನಿವೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಹೇಗಿತ್ತು?